ಕರ್ನಾಟಕ. ನಮ್ಮ ದೇಶ ಭಾರತ. ಭಾರತದಲ್ಲಿ 28 ರಾಜ್ಯಗಳಿವೆ. ಅದರಲ್ಲಿ ಕರ್ನಾಟಕವು 5 ಪ್ರಮುಖ ದಕ್ಷಿಣ ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಹಾಗೂ ಭಾರತದ 6ನೆಯ ದೊಡ್ಡ ರಾಜ್ಯವಾಗಿದೆ. ಹಿಂದೆ ನಮ್ಮ ನಾಡನ್ನು ಕರುನಾಡು ಎಂದು ಕರೆಯುತ್ತಿದ್ದರು. ಕರು ಪ್ಲಸ್ ನಾಡು. ಕರುನಾಡುವೆಂದರೆ ಕಪ್ಪು ಮಣ್ಣಿನ ನಾಡು, ಎತ್ತರದ ಪ್ರದೇಶ ಎಂದರ್ಥ. ತದನಂತರ ಮೈಸೂರು ಎಂದು ಹೆಸರಿಡಲಾಯಿತು. 1956 ನವೆಂಬರ್ 1ರಂದು ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಹೀಗಾಗಿ ಈ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಣೆ ಮಾಡಲಾಗಿದೆ. ಕರ್ನಾಟಕ ರಾಜ್ಯವು ಸಮುದ್ರ ಮಟ್ಟದಿಂದ ಸರಾಸರಿ 1500 ಅಡಿ ಎತ್ತರದಲ್ಲಿದೆ. ನಮ್ಮ ನಾಡು ಉತ್ತರದಿಂದ ದಕ್ಷಿಣದವರೆಗೆ 850 ಕಿಲೋಮೀಟರ್ ಮತ್ತು ಪೂರ್ವದಿಂದ ಪಶ್ಚಿಮದವರೆಗೆ 450 ಕಿಲೋಮೀಟರ್ ವಿಸ್ತರಿಸುತ್ತದೆ. ನಮ್ಮ ನಾಡು 1,91,791 ಚದರ ಕಿಲೋಮೀಟರ್ ವಿಸ್ತರಿಸುತ್ತದೆ. ಕರ್ನಾಟಕದಲ್ಲಿ ಒಟ್ಟು 31 ಜಿಲ್ಲೆಗಳಿವೆ. ಬೆಂಗಳೂರು ಕರ್ನಾಟಕದ ರಾಜಧಾನಿಯಾಗಿದೆ. ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ನಮ್ಮ ನಾಡನ್ನು ಚೋಳರು, ಹೊಯ್ಸಳರು, ವಿಜಯನಗರದ ರಾಜರು, ಮರಾಠರು ಮುಂತಾದವರು ಆಡಳಿತ ಮಾಡಿದ್ದಾರೆ. ನಮ್ಮ ನಾಡು ಕೃಷಿ ಮತ್ತು ಉತ್ಪನ್ನಗಳಿಗೆ ಬಹಳ ಪ್ರಸಿದ್ಧವಾಗಿದೆ. ಕರ್ನಾಟಕವು ಭಾರತದ ಸುಂದರ ಮತ್ತು ವಿಶಾಲವಾದ ರಾಜ್ಯವಾಗಿದೆ. ಕರ್ನಾಟಕವು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಗಳ ತವರೂರಾಗಿದೆ. ಕರ್ನಾಟಕದಲ್ಲಿ ಗೋದಾವರಿ, ತುಂಗಭದ್ರಾ, ಘಟ್ಟಪ್ರಭಾ, ಮಲಪ್ರಭಾ, ಅರ್ಕಾವತಿ, ವೇದಾವತಿ, ಕೃಷ್ಣ, ಕಾವೇರಿ ನದಿ ಮುಂತಾದ ಪ್ರಮುಖ ನದಿಗಳು ಇವೆ. ಕಾವೇರಿ ನದಿಯು ಕರ್ನಾಟಕದ ದೊಡ್ಡ ನದಿ ಮತ್ತು ಇದು ತಲಕಾವೇರಿಯಿಂದ ಉದಯಿಸುತ್ತದೆ. ಕರ್ನಾಟಕವನ್ನು ಐಟಿ ಕ್ಯಾಪಿಟಲ್ ಆಫ್ ಇಂಡಿಯಾ ಎಂದು ಕರೆಯುತ್ತೇವೆ. ಕರ್ನಾಟಕದ ಸೊಬಗು ಮಾತನಾಡಲು ಪದಗಳೇ ಸಾಲದು. ಕರ್ನಾಟಕವು ಭಾರತದ ಸುಂದರ ಮತ್ತು ವಿಶಾಲವಾದ ರಾಜ್ಯವಾಗಿದೆ. ಈ ನಾಡು ಪಕ್ಷಿ, ಪ್ರಾಣಿ, ಗಿಡ, ಮರ, ಸಂಸ್ಕೃತಿ, ಕಲೆಗಳಿಂದ ಕೂಡಿ ಕಂಗೊಳಿಸುತ್ತದೆ. ಇಲ್ಲಿ ಹಲವು ಪ್ರಸಿದ್ಧವಾದ ಪ್ರವಾಸ ತಾಣಗಳೂ ಇವೆ. ಅದರಲ್ಲಿ ಕೆಲವು ಮುಖ್ಯವಾದದ್ದು ಮೈಸೂರಿನ ಅರಮನೆ, ಚಾಮುಂಡಿ ಬೆಟ್ಟ, ಹಾಸನ್, ಹಂಪಿ, ಹಳೆಬೀಡು, ಕುದ್ರೆಮುಖ, ಪಟ್ಟದಕಲ್ಲು, ಚಿತ್ರದುರ್ಗ ಕೋಟೆ, ಲಾಲ್ಬಾಗ್, ಮುರುಡೇಶ್ವರ ದೇವಾಲಯ, ಬಾದಾಮಿ, ಐಹೊಳೆ, ಬೇಲೂರು, ಮುಳಯ್ಯನಗಿರಿ ಮುಂತಾದವು. ನಮ್ಮ ನಾಡಿನಲ್ಲಿ ಹಲವಾರು ಕವಿಗಳು ಜನಿಸಿದ್ದಾರೆ. ಪಂಪ ಅವರು ನಮ್ಮ ನಾಡಿನ ಆದಿಕವಿಯಾಗಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ ಪಡೆದವರಾದ ಡಾಕ್ಟರ್ ದ ರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ್ ಅಯ್ಯಂಗರ್, ಗಿರೀಶ್ ಕರ್ನಾಡ್, ಕುವೆಂಪು ಮುಂತಾದ ಕವಿಗಳು ನಮ್ಮ ನಾಡಿನಲ್ಲಿ ಜನಿಸಿದ್ದರು. ಕುವೆಂಪು ಅವರು ರಾಷ್ಟ್ರ ಕವಿಯಾಗಿದ್ದಾರೆ ಹಾಗೂ ಇವರು ಕರ್ನಾಟಕದಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ಜನಿಸಿದರು. ನೀಲಕಂಠ ಪಕ್ಷಿ, ಶ್ರೀಗಂಧದ ಮರ, ಏಷ್ಯನ್ ಆನೆ ಇವೆಲ್ಲ ನಮ್ಮ ನಾಡಿನ ಚಿಹ್ನೆಗಳಾಗಿವೆ. ಕೊನೆಯದಾಗಿ ಹೇಳೋಣ, ಜೈ ಮಾತೆ, ಜೈ ಕರ್ನಾಟಕ ಮಾತೆ.